ನಮಸ್ಕಾರ ಹರಿಯ ಸಿಂಹ ಸಾಷ್ಟಾಂಗ ನಮಸ್ಕಾರಗಳು. ಹರಿಯ ಸಿಂಹ ಸ್ತುಮತಿಭಿರನುಮೇಜಂ ಶುಭ್ರಕಾಜಂ ಸಕಾಜಂ ಸುಖಮಜಮನಪಾಜಂ ಮುಕ್ತುಪಾಜಂ ವಿಮಾಜಂ ಗೃಹಜಮಹಮಮೇಜಂ ಧ್ಯೇಜಮಂನಾಜಗೇಜಂ ಸದಜಮ ಸದಜೇಜಂ ಶ್ರೀಸಹಾಜಂ ಭಜೇಯಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಜಃ ಪತ್ತೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾನೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂ ನಾಜ ಸ್ಮೃತಿ ಹೃದಯ ದೀಪ್ತಾಯ ಹರಜೆ ಯೇನ ಪ್ರಾದುರಭಾವಿ ಭೂಮಿ ಮಲಜೆ ವಿಸ್ತಾರಿಕೋ ಸಂತತಿ ಪ್ರಾಬೋಧಿಶ್ರುತಿ ಪಂಕಜಂ ಕರುಣಜಾ ಪ್ರಾಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸಮನಾದಿ ಸಾಧು ನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇಘಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಶದೇ ಸತ್ಯರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸमे ಭೂಯಾತ್ ತತ್ತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ತೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती स मम वचसि निधत्तां सन्निधिं मानसे च रमानिवासोचितवास भूमिः संन्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसी भुवि अरुव्याख्यान नलिने चंचरे कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयम् परं श्रीमत्पूर्णप्रभतिगुरुकारुण्यसरणिं प्रपन्नामान्यास्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादितमशेष विशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः. 176ನೇ ಸುಧಾಮೂಲ. ಬೌದ್ಧರ ಇನ್ನೆರಡು ಮತಗಳ ಖಂಡನೆ ಆಗ್ತಾ ಇತ್ತು. ವೈಭಾಷಿಕ ಬೌದ್ಧ ಖಂಡನೆ, ಸೌತ್ರಾಂತಿಕ ಬೌದ್ಧ ಖಂಡನೆ. ಇವ್ರ ಹೆಸರು ವೈಭಾಷಿಕರು, ಸೌತ್ರಾಂತಿಕರು ಅಂತ. ಅಂತರ್ಜ್ಞಾನಸ್ಯ ವಾಕ್ಯೇ ಚ ಕ್ಷಣಿಕತ್ವಸ್ಯ ವೇದನಾತ್ ಭಾವನಾಚ್ಚ ಉಕ್ತ ಮಾರ್ಗೇಣ ಮಾನಾಭಾವಾತ್ ನಮುಚ್ಯತೆ. ಇವರು ಹೇಳೋ ವಿಷಯದಲ್ಲಿ ಮೊದಲನೇ ದೋಷ ಏನೋ ಪ್ರಮಾಣ ಇಲ್ಲ. ನಾವು ಯಾವುದೇ ವಿಷಯವನ್ನು ಮಾತಾಡ್ಬೇಕಾದ್ರೆ ಏನೋ ಒಂದು ಮೂಲವಾಗಿ ಪ್ರಮಾಣ ಬೇಕು. ಅದಕ್ಕೇನೋ ಪ್ರಮಾಣ ಇಲ್ಲ ಅಂದ್ರೆ ಅದಕ್ಕೆ ಬೆಲೆ ಇರಲ್ಲ. ಒಂದು ಸಂಪ್ರದಾಯನಾದ್ರೂ ಇಲ್ಲ, ಕನಿಷ್ಠ ಪಕ್ಷ ಸಂಪ್ರದಾಯನೂ ಇಲ್ಲ ಅಂದ್ರೆ ಆ ಮಾತಿಗೆ ಬೆಲೆ ಇಲ್ಲ. ಅಂದ್ರೆ ಸಂಪ್ರದಾಯದಲ್ಲೂ ಶುದ್ಧ ಸಂಪ್ರದಾಯ ಅಂತಿದೆ, ಅಶುದ್ಧ ಅಲ್ಲ. ಶುದ್ಧ ಸಂಪ್ರದಾಯದಿಂದ ಯಾವುದು ನಮಗೆ ಸಿಗುತ್ತೋ ಅದನ್ನ ಪ್ರಮಾಣ ಅಂತ ಕೊನೆಗಾದ್ರೂ ಒಪ್ಕೊಳ್ತೀವಿ. ಅದಕ್ಕೆ ವಾಕ್ಯನೇ ಸಿಗ್ಬೇಕು ಅಂತಿಲ್ಲ, ಯಾವ್ದೋ ಗ್ರಂಥದಲ್ಲಿ ಹೇಳಿರ್ಲೇಬೇಕು ಅಂತಿಲ್ಲ. ಆತರ ಹುಡ್ಕೊಂಡು ಹೋದ್ರೆ ಎಷ್ಟೋ ವಿಷಯಗಳಿಗೆ ಸಿಗಲ್ಲ. ಅದರಿಂದ ಶುದ್ಧ ಸಂಪ್ರದಾಯ ಇದ್ದಾಗ ಮೂಲವಾಗಿ ಏನೋ ಒಂದು ಪ್ರಮಾಣ ಇತ್ತು, ನಮ್ಗೆ ಈಗ ಸಿಗ್ತಾ ಇಲ್ಲ ಅಂತ ಭಾವಿಸಿ ಅನುಷ್ಠಾನ ಮಾಡ್ಬೇಕು. ಇಲ್ಲಿ ಬೌದ್ಧರ ಈ ಸಿದ್ಧಾಂತ ಕ್ಷಣಿಕತ್ವ ಸಿದ್ಧಾಂತ ಏನಿದೆ, ಪ್ರತಿ ವಸ್ತು ಕ್ಷಣ ಕ್ಷಣ ಬದಲಾಗ್ತಾ ಇರುತ್ತೆ ಅನ್ನೋ ಸಿದ್ಧಾಂತ, ಇದಕ್ಕೆ ಯಾವ ಪ್ರಮಾಣನೂ ಇಲ್ಲ. ಅದನ್ನ ಆಚಾರ್ಯರು ಏನ್ ಹೇಳ್ತಾರೆ, ಮಾನ ಅಭಾವಾತ್. ಮಾನ ಅಂದ್ರೆ ಪ್ರಮಾಣ. ಪ್ರಮಾಣ ಇಲ್ಲ, ಆದ್ರಿಂದ ನ ಮುಚ್ಯತೆ, ಮೋಕ್ಷನೇ ಇಲ್ಲ ಇವ್ರ ಮತದಲ್ಲಿ. ನಾವು ಮೋಕ್ಷ ಹೇಳಿದೀವಲ್ಲ, ಯಾರ್ಯಾರು ಇದಂ ಕ್ಷಣಿಕಂ ಅಂತ ತಿಳ್ಕೊಳ್ತಾನೋ ಜೀವ, ಅಂಥವನು ಮೋಕ್ಷಕ್ಕೆ ಹೋಗ್ತಾನೆ ಅಂತಂದ್ರೆ ಇಲ್ಲ, ಪ್ರಮಾಣ ಇಲ್ಲ. ಅದರಿಂದ ಹಿಂದೆ ಹೇಳಿದ ರೀತಿ ಕ್ಷಣಿಕ ಜ್ಞಾನನೂ ಉಪಯೋಗಿ ಅಲ್ಲ, ಕ್ಷಣಿಕ ಧ್ಯಾನನೂ ಉಪಯೋಗಿ ಅಲ್ಲ. ಇವರಿಬ್ರು ಅದನ್ನೇ ಹೇಳ್ತಾರೆ, ವೈಭಾಷಿಕರು ಸೌತಾಂತಿಕರು. ಯತ್ ಕ್ಷಣಿಕಂ ಅಂದ್ರೆ ಯಾವ್ದ್ಯಾವ್ದು ವಸ್ತು ಇದೆಯೋ ಅದೆಲ್ಲ ಕ್ಷಣಿಕ. ಏನ್ ಕ್ಷಣಿಕ ಅಂದ್ರೆ ಒಂದೊಂದು ಕ್ಷಣ ಬದಲಾಗ್ತಾ ಹೋಗೋದು ಅಂತ ಅರ್ಥ.
ಒಂದು ಕ್ಷಣ ಇದ್ದ ವಸ್ತು ಮುಂದಿನ ಕ್ಷಣದಲ್ಲಿ ಇರಲ್ಲ ಅಂತ. ಈಗ ನಾವು ಈ ಕ್ಷಣದಲ್ಲಿ ಇದೀವಿ, ಮುಂದಿನ ಕ್ಷಣದಲ್ಲಿ ನಾವಿಲ್ಲ ಅಂತ ಇವ್ರ ಮತದಲ್ಲಿ. ಮತ್ ಯಾರು ಮುಂದಿನ ಕ್ಷಣದಲ್ಲಿ? ಅದೇ ತರ ಇರೋ ನೀವು ಅಷ್ಟೇ, ಅದೇ ತರ ಇರೋ ಇನ್ನೊಂದು ವಸ್ತು, ನಿಮ್ ತರನೇ ಇರೋ ಇನ್ನೊಂದು ವಸ್ತು ಅಂತ ಇಟ್ಕೊಳ್ಳಿ. ನೀವಂತೂ ಅಲ್ಲ. ಯಾಕಂದ್ರೆ ಪ್ರತಿ ಕ್ಷಣ ನಮ್ಮ ದೇಹದಲ್ಲಿ ಬದಲಾವಣೆ ಇದ್ದೇ ಇದೆ, ಪ್ರತಿ ಕ್ಷಣ ಬದಲಾವಣೆ. ಹಾಗಾಗಿಯೇ ಒಂದು ವಯಸ್ಸಿಗೆ ಬಂದ ಅವ್ನು ಮುದುಕ ಆಗ್ತಾನೆ, ಒಂದ್ ವಯಸ್ಸಿಗೆ ಬಂದಾಗ ಯುವಕ. ಪ್ರತಿ ಕ್ಷಣ ಬದಲಾವಣೆನೇ ಇಲ್ದೆ ಹೋದ್ರೆ ಒಂದ್ ವಯಸ್ಸಿಗೆ ಬಂದಾಗ ಹೇಗೆ ಒಂದು ಬದಲಾವಣೆ ದಿಢೀರ್ ಅಂತ? ಅದು ನಮ್ಗೆ ಸೂಕ್ಷ್ಮವಾಗಿ ಬದಲಾವಣೆ ಆಗ್ತಾ ಇರುತ್ತೆ ದೇಹದಲ್ಲಿ, ಅದು ಗೊತ್ತಾಗಲ್ಲ ಅಷ್ಟೇ. ಆಗ್ತಾ ಆಗ್ತಾ ಕೊನೆಗೆ ಗೊತ್ತಾಗತ್ತೆ, ಓ ಮುದುಕನಾಗ್ಬಿಟ್ಟ, ಅವನು ತುಂಬಾ ವಯಸ್ಸಾಗೋಯ್ತು ಅಷ್ಟೇ. ಅದನ್ನ ದಿನೇ ದಿನೇ ಕಳೀತಾ ಇದ್ದ ಹಾಗೆ, ಆಯುಷ್ಯ ಕ್ಷೀಣ ಆಗ್ತಾ ಇದ್ದ ಹಾಗೆ, ಪ್ರತಿ ವರ್ಷದ ಒಂದು ಹುಟ್ಟದ ಹಬ್ಬ ಬಂತು, ಪ್ರತಿ ವರ್ಷ ಕಳೀತಾ ಇದ್ದ ಹಾಗೆ ಅವನ ಶರೀರದಲ್ಲಿ ಕ್ಷೀಣತೆ ಅನ್ನೋದು ಇದ್ದೇ ಇರುತ್ತೆ. ಸೂಕ್ಷ್ಮವಾಗಿ ಪ್ರತಿ ಕ್ಷಣ ಪ್ರತಿ ದಿನಗಳಿದ್ರೂ ನಮಗ್ ಗೊತ್ತಾಗಲ್ಲ ಅಷ್ಟೇ ಅಂತ ಇದು ಬೌದ್ಧರ ವಾದ. ಆದ್ರೆ ಇದು ಯಾವ ನಿಟ್ಟಿನಲ್ಲಿ ಸರಿ ಪ್ರತಿ ಕ್ಷಣ ಈ ಬದಲಾವಣೆ ಆಗ್ಬಹುದು ಅಂತೆ, ಅದ್ರಿಂದ ಏನು? ಆ ವ್ಯಕ್ತಿನೇ ಬದಲಾವಣೆ ಆಗ್ತಾ ಇದಾರೆ ಅಂತ ಹೇಳ್ಬೋದಲ್ಲ. ಇಲ್ಲ, ಪ್ರತಿ ಕ್ಷಣ ಇರೋ ಈ ಹಿಂದಿನ ಕ್ಷಣದಲ್ಲಿರೋ ವಸ್ತುನೇ ಬೇರೆ, ಈಗಿನ ಕ್ಷಣದಲ್ಲಿರೋ ವಸ್ತು ಬೇರೆ, ಮುಂದಿನ ಕ್ಷಣದಲ್ಲಿ ಬರುವಂತಹ ವಸ್ತು ಬೇರೆ ಅಂತ ಬೌದ್ಧರ ಸಿದ್ಧಾಂತ. ಇದು ಸರ್ವಥಾ ಅಸಂಬದ್ಧ, ಇದು ಸರಿ ಇಲ್ಲ. ಇದು ಬಾಹ್ಯ ಮತ್ತೆ ಆಂತರ ಅಂತ ಎರಡಿದೆ. ಬಾಹ್ಯ ಅಂದ್ರೆ ಹೊರಗಿನದ್ದು ಅಂತ ಅರ್ಥ. ಏನು? ವಿಜ್ಞಾನ ವೇದನಾ ಸಂಜ್ಞಾ ಸಂಸ್ಕಾರಾಣ ಬಾಹ್ಯೇ ಸ್ಥಿತಸ್ಯ ರೂಪಸ್ಯ ಚ ಯಕ್ಷಣಿಕತ್ವಂ ತಸ್ಯ ವೇದನಾ ಅಂತ. ಅವರ ಸಿದ್ಧಾಂತದಲ್ಲಿ ವಿಜ್ಞಾನ ಸ್ಕಂಧ, ವೇದನಾ ಸ್ಕಂಧ, ಸಂಜ್ಞಾ ಸ್ಕಂಧ, ಸಂಸ್ಕಾರ ಸ್ಕಂಧ ಅಂತ ಅವರ ಶಾಸ್ತ್ರದಲ್ಲಿ ಇದೆ. ಅದನ್ನೆಲ್ಲ ನಾವು 2ನೇ ಅಧ್ಯಾಯದಲ್ಲಿ ವಿಸ್ತಾರವಾಗಿ ತಿಳ್ಕೊಳ್ತೀವಿ. ಇಲ್ಲೇನು ಎಷ್ಟು ಬೇಕೋ ಅಷ್ಟಕ್ಕೆ ಖಂಡನೆ ಮಾಡಿದ್ದಾರೆ. ಆದ್ರೆ ಏನು ಇವ್ರು ಹೇಳೋದು? ಈ ವಿಜ್ಞಾನ ಅಂದ್ರೆ ಏನು, ವಿಜ್ಞಾನ ಸ್ಕಂಧ, ವೇದನಾ ಸ್ಕಂಧ ಅಂದ್ರೆ ಏನು, ಆಮೇಲೆ ಸಂಜ್ಞಾ ಸ್ಕಂಧ ಅಂದ್ರೆ ಏನು, ಸಂಸ್ಕಾರ ಸ್ಕಂಧ ಅಂದ್ರೆ ಏನು? ಇದು ನಮ್ಗೆ ಹಿಂದೆ ಬಂದಿದೆ ಅಂತ ಹೇಳಿದೀವಿ ನಿಜ. ಆದ್ರೆ ಹಿಂದೆ ಬಂದಿದೆ ಅಂದ್ರೆ ಈಗ ಅಲ್ಲಿ ನೋಡ್ಬೇಕು, 2ನೇ ಅಧ್ಯಾಯದಲ್ಲಿ ಬೌದ್ಧರ ಖಂಡನೆ ಎಲ್ಲಿ ಬಂದಿದೆ? ಸಮುದಾಯಾಧಿಕರಣ ಅಂತ ಒಂದು ಅಧಿಕರಣ ಇದೆ. ಓಂ ಸಮುದಾಯ ಉಭಯ ಹೇತುಕೇಪಿ ತದಪ್ರಾಪ್ತಿ ಅಂತ ಒಂದು ಬ್ರಹ್ಮಸೂತ್ರದಲ್ಲಿ ವಿಶೇಷವಾಗಿ ಬೌದ್ಧರ ಖಂಡನೆ ಬರುತ್ತೆ, ತಪ್ಪು ಅದು ವಾದಗಳು ಅಂತ. ಅದು ಬೌದ್ಧ ಪರೀಕ್ಷಾ ಅಂತಾನೆ ಕರೀತಾರೆ. ಆ ಬೌದ್ಧ ಪರೀಕ್ಷಾ ಗ್ರಂಥದಲ್ಲಿ ಅಂದ್ರೆ ಬೌದ್ಧ ಸಿದ್ಧಾಂತ ಸರಿ ಇದೆಯಾ ಇಲ್ವಾ ಅಂತ ಪರೀಕ್ಷಾ ಚಿಂತನೆ ನಡೆಸೋದು ಏನಿದೆ, ಇದು ಯುಕ್ತಂ ನವ, ಈ ಬೌದ್ಧ ಮತ ಸರಿ ಇದೆಯೋ ಇಲ್ವೋ ಅಂತ ನಡೆಸುವಂತಹ ಒಂದು ಪರೀಕ್ಷೆ. ಆ ಬೌದ್ಧ ಪರೀಕ್ಷಾ ಗ್ರಂಥದಲ್ಲಿ ಏನ್ ತಿಳಿಸಿದ್ದಾರೆ ಅಂದ್ರೆ ಈ ವಿಜ್ಞಾನ ಸ್ಕಂಧ ಅಂದ್ರೆ ಏನು ಅಂತ ಇವುಗಳ ವಿವರಣೆ ಇದೆ. ಅದು ನಮ್ಗೇನಂದ್ರೆ ಇಲ್ಲಿ ಟಿಪ್ಪಣಿಕಾರರು ಇದನ್ನು ಬಿಡದೆ ಹೋಗಲ್ಲ. ರಾಯರು ಬರೀತಾರೆ, ಏನಂತ ಬರೆದ್ರು, ಈ ಸಮಯದಲ್ಲಿ ಅವ್ರು ವಿವರಿಸ್ಲಿಕ್ಕೆ ಹೋಗ್ಲಿಲ್ಲ. ಇವ್ರೇನಂದ್ರು ಅಂದ್ರೆ ವಿಜ್ಞಾನಾದಿ ಶಬ್ದಾರ್ಥ ಸಮಯಪಾದೆ ವ್ಯಕ್ತ, ಅದು ಸಮಯಪಾದದಲ್ಲಿ ಸ್ಪಷ್ಟವಾಗಿದೆ, ಅಲ್ಲೇ ನೋಡ್ಕೊಳ್ಳಿ. ಸ್ಪಷ್ಟ ಎಲ್ಲಿದೆಯೋ ಅಲ್ಲಿ ನೋಡ್ಕೊಳ್ಳೋಣ. ಮತ್ತಿಲ್ಲಿ ಅದನ್ನೇ ವಿವರಿಸೋ ಅಗತ್ಯ ಬರಲ್ಲ, ಪುನರುಕ್ತಿ ಅನ್ನಿಸ್ಕೊಳತ್ತೆ. ಹೇಳಿದ್ದನ್ನ ಯಾಕೆ ಮತ್ತಿಲ್ಲಿ ಬರೀರಿ? ಹಿಂದೆ ಓದ್ದವ್ರಿಗೆ ಅದು ಗೊತ್ತಿರುತ್ತೆ, ಅದನ್ನ ಹಿಂದೆ ನೋಡ್ಕೊಳ್ಳಿ ಅಂತ. ಈಗ ನಮಗೆ ಈಗ ಓದಿರೋದ್ರಿಂದ ಮೊದಲನೇದಾಗಿ ಹಿಂದಿನ ಗೊತ್ತಿಲ್ಲ, ಅದನ್ನ ಮುಂದೆ ನಮಗೆ ಸ್ಪಷ್ಟ ಆಗತ್ತೆ. ಅದಕ್ಕೋಸ್ಕರ ಈಗ ಹೇಳಲೇಬೇಕಾಗತ್ತೆ. ಅದಕ್ಕೇನ್ ಮಾಡಿದ್ರು ಇಲ್ಲಿ ಶೇಷವಾಕ್ಯಾರ್ಥ ಚಂದ್ರಿಕಾ ಅಂತ ಟಿಪ್ಪಣಿ ಇದೆ ಈ ಭಾಗದಲ್ಲಿ, ಇದೆ 176ನೇ ಸುಧಾಮೂಲದಲ್ಲಿ. ಅಲ್ಲಿ ಈ ಶಬ್ದಗಳಿಗೆ ಅರ್ಥವನ್ನ ಬಿಡಿಸಿದ್ದಾರೆ. ಬೌದ್ಧರ ಮತದಲ್ಲಿ ವಿಜ್ಞಾನ ಸ್ಕಂಧ ಅಂದ್ರೆ ಏನು ಅದನ್ನೆಲ್ಲ ಬಿಡಿಸಿದ್ದಾರೆ. ಅದನ್ನ ನೋಡೋಣ. ಮೊದಲಿಗೆ ವಿಜ್ಞಾನ ಅಂದ್ರೆ ಏನು ಅಂತ ಮೊದಲನೇ ಪ್ರಶ್ನೆ. ವಿಜ್ಞಾನ ಅಂದ್ರೆ ಈ ವೈಭಾಷಿಕ ಸೂತ್ರಾಂತಿಕರ ಮತದಲ್ಲಿ ನಿರ್ವಿಕಲ್ಪಕ ಜ್ಞಾನ ಅಂತ ಬೆಳೆಸಿದ್ದಾರೆ. ನಿರ್ವಿಕಲ್ಪಕ ಜ್ಞಾನ ಅಂದ್ರೆ ಈ ಜ್ಞಾನ 2 ತರ, ಒಂದು ಸವಿಕಲ್ಪಕ, ಒಂದು ನಿರ್ವಿಕಲ್ಪಕ. ನ್ಯಾಯಶಾಸ್ತ್ರದಲ್ಲಿ, ವೇದಾಂತ ಶಾಸ್ತ್ರದಲ್ಲಿ ಈ ನಿರ್ವಿಕಲ್ಪಕ ಜ್ಞಾನದ ಬಗ್ಗೆ ವ್ಯತ್ಯಾಸ ಇದೆ. ಅವ್ರು ಹೇಳೋದೇ ಬೇರೆ, ನಾವು ಹೇಳೋದೇ ಬೇರೆ. ಅದರಲ್ಲಿ ವೇದಾಂತಿಗಳಲ್ಲಿ ಅದ್ವೈತ ವೇದಾಂತಿಗಳು ಮತ್ತೆ ಈ ಬೌದ್ಧರು ಇವ್ರು ಹೇಳೋದೇ ಬೇರೆ. ನಿರ್ವಿಕಲ್ಪಕ ಜ್ಞಾನ ಅಂದ್ರೆ ನೋಡಿ, ನಿರ್ವಿಕಲ್ಪಕ ಜ್ಞಾನ ಅಂದ್ರೆ ಒಬ್ರು ಹೇಳ್ತಾರೆ, ನೈಯಾಯಿಕ ಏನ್ ಹೇಳ್ತಾರೆ, ಈಗ ನಮಗೆ ತುಂಬಾ ಪರಿಚಯ ಇರೋ ವ್ಯಕ್ತಿ ಇರ್ತಾನೆ, ನಮ್ ಫ್ರೆಂಡೋ ನಮ್ ಬಂಧುನೋ ಯಾರು, ಅವ್ನು ದೂರದಿಂದ ಬರ್ತಾ ಇರ್ತಾನೆ. ನಮ್ಗೆ ತುಂಬಾ ದೂರದಲ್ಲಿರೋದ್ರಿಂದ ಅವನು ಸ್ಪಷ್ಟವಾಗಿ ಕಾಣ್ತಾ ಇಲ್ಲ, ತುಂಬಾ ದೂರ ಇದ್ದಾನೆ. ಹಾಗೆ ಯಾರೋ ಒಬ್ಬ ಬರ್ತಾ ಇದ್ದಾನೆ ಅಂತ ಅನ್ಸತ್ತೆ.
ಅವ್ನು ಯಾರು ಅಂತ ನಿಮಗ್ ಗೊತ್ತಾಗಿಲ್ಲ, ಮನುಷ್ಯ ಅಂತ ಗೊತ್ತಾಯ್ತಷ್ಟೇ. ಸ್ವಲ್ಪ ಹತ್ರಕ್ ಬಂದಾಗ ಏನೋ ಪಂಚ ಕಾಣ್ತಾ ಇದೆ, ಬ್ರಾಹ್ಮಣ ಇರ್ಬೇಕು, ಹೀಗೆ ಉಟ್ಕೊಂಡಿದ್ದಾನೆ ಅಂತ. ಆಮೇಲೆ ಹೀಗೆ ಒಂದೊಂದೇ ಚಿಹ್ನೆ ಕಾಣ್ತಾ ಬರುತ್ತೆ. ಅಂದ್ರೆ ತುಂಬಾ ಅಸ್ಪಷ್ಟವಾದ ದೂರದ ಒಂದು ಜ್ಞಾನ ಬರುತ್ತಲ್ಲ, ಅದು ನಿರ್ವಿಕಲ್ಪಕ ಜ್ಞಾನ ಅಂತ ಕರೀತಾರೆ. ಇದು ಕೆಲವರು ಸಿದ್ಧಾಂತದಲ್ಲಿ. ಕೆಲವರು ಸಿದ್ಧಾಂತದಲ್ಲಿ ಹಾಗಲ್ಲ, ಅದ್ ಏನೋ ಅಂತ ಗೊತ್ತಾಗತ್ತೆ, ಅದು ಏನು ಅಂತ ಸ್ಪಷ್ಟ ಗೊತ್ತಾಗಲ್ಲ. ಕಿಂಚಿದಿದಂ, ಏನೋ ಇದು ಅಷ್ಟೇ, ಅದು ಮನುಷ್ಯ ಅಂತಾನೂ ಗೊತ್ತಾಗಲ್ಲ, ಏನೋ ಒಂದಿದು ಅಂತ. ಈ ತರದ ಜ್ಞಾನ ನಿರ್ವಿಕಲ್ಪಕ ಜ್ಞಾನ. ಕೆಲವರು ಸಾಮಾನ್ಯವಾಗಿ ಗೊತ್ತಾದ್ರೆ, ಅಂದ್ರೆ ಇವನೇ ಅಂತ ಪರ್ಟಿಕ್ಯುಲರ್ ಆಗಿ ಗೊತ್ತಾಗಲ್ಲ, ಅವನೇ ನಮ್ಮ ಪಕ್ಕದ ಮನೇಲಿರೋನು, ಅವನೇ ಬರ್ತಾ ಇರೋ ದೂರದಲ್ಲಿ ಗೊತ್ತಾಗಲ್ಲ, ಯಾರೋ ಒಬ್ಬ ಅಂತ ಗೊತ್ತಾಗತ್ತೆ. ಈ ತರ ಸಾಮಾನ್ಯವಾಗಿ ತಿಳ್ಕೊಂಡ್ರೆ ಅದು ನಿರ್ವಿಕಲ್ಪಕ ಜ್ಞಾನ ಅಂತ. ಕೆಲವರು ತುಂಬಾ ಈ ಅಸ್ಪಷ್ಟವಾದ ಜ್ಞಾನ, ಕ್ಲಾರಿಟಿ ಇರಲ್ಲ, ಈ ಚಿಕ್ಕ ಮಕ್ಕಳಿಗಿರುವಂತಹ ಜ್ಞಾನ ಇರುತ್ತಲ್ಲ ಆ ತರ, ಅಂತ ಜ್ಞಾನಕ್ಕೆ ನಿರ್ವಿಕಲ್ಪಕ ಜ್ಞಾನ ಅಂತ ಕರೀತಾರೆ. ಚಿಕ್ಕ ಮಕ್ಕಳಿಗೆ ಎಲ್ಲಾ ವಿಷಯದಲ್ಲೂ ಪರಿಪೂರ್ಣ ಜ್ಞಾನ ಇರಲ್ಲ. ಬೆಳಿತಾ ಬೆಳಿತಾ ಮಗು ಆಮೇಲೆ ವಯಸ್ಸಿಗೆ ಬಂದಾಗ ಪರಿಪೂರ್ಣ ಜ್ಞಾನವನ್ನ ಪಡ್ಕೊಳ್ತಾರೆ, ಅಲ್ಲಿವರೆಗೂ ಪಡ್ಕೊಳ್ಳಲ್ಲ ಆ ತರ. ಆದ್ರೆ ಇವರು ಬೌದ್ಧರು ಹೇಳೋ ನಿರ್ವಿಕಲ್ಪಕ ಜ್ಞಾನ ಏನಂದ್ರೆ, ಒಬ್ಬ ಧ್ಯಾನಕ್ಕೆ ಕೂತಿದ್ದಾನೆ, ಅವ್ನ್ ಧ್ಯಾನ ಮಾಡ್ತಾ ಏನ್ ಚಿಂತನೆ ಮಾಡ್ಬೇಕು, ನಾವೆಲ್ಲ ಹೇಳ್ತೀವಿ ಗಾಯತ್ರಿ ಮಂತ್ರ ಜಪ ಮಾಡ್ಬೇಕು. ಗಾಯತ್ರಿ ಮಂತ್ರ ಹೇಳ್ತಾ ಗಾಯತ್ರಿ ರೂಪಿ ಪರಮಾತ್ಮನ ಧ್ಯಾನ ಮಾಡಿ. ಧ್ಯಾನ ಮಾಡ್ಬೇಕು ಅಂದ್ರೆ ಅವ್ನ ಕೈ ಕಾಲು, ಅವ್ನ ಹಾಕಿರೋ ಆಸನ, ಅವ್ನ್ ಧರಿಸಿರೋ ಆಯುಧ, ಅವ್ನ್ ಯಾವ ಮಂಡಲದಲ್ಲಿದ್ದಾನೆ, ಇದೆಲ್ಲ ಬೇಕಲ್ಲ. ಇದು ಯಾವ್ದು ಚಿಂತಿಸಲ್ಲ. ಇವ್ರು ಹೇಳೋದೇನು ಅಂದ್ರೆ, ಮೊದಲು ಈ ರೀತಿ ಅಭ್ಯಾಸನೇ ಮಾಡೋದ್ ತಪ್ಪು ನೀವು, ನಿರ್ವಿಕಲ್ಪಕ ಸಮಾಧಿ ಅಂತ ಒಂದಿದೆ. ಇದನ್ನ ಪತಂಜಲಿ ಯೋಗಶಾಸ್ತ್ರದಲ್ಲೂ ಹೇಳಿದ್ದಾರೆ. ಏನ್ ಹೇಳ್ತಾರೆ ಅಂದ್ರೆ, ಏನು ಜ್ಞಾನ, ಹೊರಗಿನ ಬಗ್ಗೆ ನಿಮ್ಗೆ ಏನು ಎಚ್ಚರ ಇರಬಾರ್ದು. ಹೊರಗೆ ಏನ್ ನಡೀತಾ ಇದೆ ಗೊತ್ತಿಲ್ಲ, ನಿಮ್ಮ ಕುತ್ತಿಗೆ ಮೇಲೆ ಹಾವು ಹಾಕಿದ್ರು, ನಿಮ್ ತಲೆ ಮೇಲೆ ಹಾವು ಹಾಕಿದ್ರು ಗೊತ್ತಾಗ್ಬಾರ್ದು. ಹೇಗಂದ್ರೆ ಶಮೀಕ ಋಷಿಗಳಿರ್ತಾರಲ್ಲ, ಶೃಂಗಿ ಋಷಿಗಳ ತಂದೆ ಶಮೀಕರು, ಆ ಶಮೀಕ ಋಷಿಗಳಿದ್ದಾಗಿರ್ಬೇಕು. ಅವ್ರ ಆ ಪರೀಕ್ಷಿತ್ ರಾಜ ಬಂದು ಏನ್ ಹಾಕಿದ್ರು ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಆ ತರ ಅದ್ ನಿರ್ವಿಕಲ್ಪಕ ಸಮಾಧಿ ಅಂತ ಕರೀತಾರೆ. ಹೊರಗಿನ ಎಚ್ಚರನೇ ಇರಲ್ಲ ಅವ್ರಿಗೆ, ಏನ್ ಬೇಕಾರಾಗ್ಲಿ ಗೊತ್ತಾಗಲ್ಲ, ಕಡಿದ್ರು ಗೊತ್ತಾಗಲ್ಲ, ಈಗ ನನ್ಗೇನೋ ಕಡೀತು ಅದು ಗೊತ್ತಾಗಲ್ಲ, ಆ ತರ ಇರ್ತಾರೆ ಆ ಧ್ಯಾನಾವಸ್ಥೆಗೆ ಹೋದಾಗ. ಆದ್ರೆ ಅಲ್ಲಿ ಧ್ಯಾನ ಮಾಡೋದು, ಅಲ್ಲಿ ದೇವರ ರೂಪವನ್ನು ಧ್ಯಾನ ಮಾಡ್ತಾ ಇದ್ರು ಯಾರೋ ಶಮೀಕ ಋಷಿಗಳು. ಅವ್ರದ್ದು ಸರಿ ಇದೆ, ನಿರ್ವಿಕಲ್ಪಕ ಸಮಾಧಿ ಆದ್ರು ಅಲ್ಲಿ ಚೆನ್ನಾಗಿ ಅವರು ದೇವರಲ್ಲಿ ಮುಳುಗಿದ್ದಾರೆ. ಆದ್ರೆ ಇವ್ರು ಹೇಳೋ ನಿರ್ವಿಕಲ್ಪಕ ಸಮಾಧಿಗಳು ಹೇಗೆ ಅಂದ್ರೆ, ಎಲ್ಲವನ್ನ ಬಿಟ್ಬಿಡ್ಬೇಕಂತೆ, ಒಳಗಿಂದು ಹೊರಗಿಂದು ಯಾರ ಬಗ್ಗೆನೂ ಯೋಚನೆ ನೀವು ಮಾಡ್ಲೇಬಾರ್ದು. ಕಣ್ಣು ಮುಚ್ಕೊಂಡು ಸುಮ್ನೆ ಎಲ್ಲ ಮರ್ತು ಬಿಟ್ವಿ, ಏನು ಇಲ್ಲ, ಜಗತ್ತೇ ಶೂನ್ಯ, ಈ ಜಗತ್ ಕ್ಷಣಿಕ, ಏನು ಇರಲ್ಲ ಅಂತ. ಹೀಗೆ ಈ ತರ ಧ್ಯಾನ ಮಾಡ್ತಾ ಇದೆ, ನಿರ್ವಿಕಲ್ಪಕ ಜ್ಞಾನ ಅಂತ ಒಂದು ಕರೀತಾರೆ. ಜ್ಞಾನ ಪಡ್ಕೊಂಡ್ರೆ ಧ್ಯಾನ ಮಾಡಿದ್ರೆ ನಿರ್ವಿಕಲ್ಪಕ ಭಾವನಾ, ನಿರ್ವಿಕಲ್ಪಕ ಧ್ಯಾನ ಅಂತ ಕರೀತಾರೆ. ಹಾಗಾದ್ರೆ ಏನರ್ಥ ಆಯ್ತು? ಇತ್ತೀಚಿನ ಕಾಲದಲ್ಲಿ ಯೋಗ ಅಂತ ನೋಡ್ತೀವಲ್ಲ, ಯೋಗ ಸೆಂಟರ್, ಯೋಗಗಳ ಒಂದು ಶಿಕ್ಷಣ ಪ್ರಭೇದದಲ್ಲಿ ಪತಂಜಲಿ ಋಷಿ ಯೋಗವನ್ನೇ ಹೇಳ್ತಾರೆ. ಬಟ್ ಪತಂಜಲಿ ಯೋಗ ಏನಿದೆ ಅದು ನಾವು ಒಪ್ಪಲ್ಲ. ದತ್ತಾತ್ರೇಯ ಯೋಗವನ್ನ ನಾವು ಒಪ್ಪೋರು, ಅಂದ್ರೆ ದ್ವೈತ ಸಿದ್ಧಾಂತದವರು. ದತ್ತಾತ್ರೇಯ ರೂಪಿ ಪರಮಾತ್ಮ ಯೋಗಶಾಸ್ತ್ರ ಪ್ರವರ್ತಕ ಅಂತ ನಮ್ಮ ಸಿದ್ಧಾಂತ. ಅದರಲ್ಲಿ ಪುರಾಣಗಳಲ್ಲಿ ಅಲ್ಲಲ್ಲಿ ದತ್ತಾತ್ರೇಯ ಪರಮಾತ್ಮ ಏನು ಪ್ರತಿಪಾದನೆ ಮಾಡಿದ್ದಾನೆ ಯೋಗಶಾಸ್ತ್ರದ ಬಗ್ಗೆ, ಅಂದ್ರೆ ಅಷ್ಟಾಂಗ ಯೋಗಗಳ ಬಗ್ಗೆ ಎಲ್ಲ, ಅಂಥ ಯೋಗಗಳು ಪ್ರಮಾಣ. ಅದನ್ನ ಹುಡುಕಿ ಹೇಳ್ಬೇಕು ಹೊರತು ಅದನ್ ಬಿಟ್ಟು ಇದು ಯಾವ್ದೋ ಪತಂಜಲಿ ಯೋಗಶಾಸ್ತ್ರ ಇಟ್ಕೊಂಡು ಶೂನ್ಯ ಧ್ಯಾನವನ್ನು ಹೇಳ್ಕೊಟ್ಟಿದ್ದಾರೆ. ಶೂನ್ಯ ಧ್ಯಾನ ಏನಿರಲ್ಲ, ಹಾಗೆ ಎಲ್ಲ ಮರೆತು ಬಿಡಿ ಅಂತ. ಎಲ್ಲ ಮರೆಯೋದು ಧ್ಯಾನ ಅಲ್ಲ, ಎಲ್ಲ ಹೊರಗಿನ ವಸ್ತುಗಳನ್ನ ಮರೆತು ಒಳಗಿನ ವಸ್ತುನ ನೆನಪಿಟ್ಕೊಂಡಿರೋ ಧ್ಯಾನ, ಅದನ್ನೇ ಅನುಸರಿಸ್ಕೊಂಡಿರೋದು ಧ್ಯಾನ. ಒಳಗಿನ ಪರಮಾತ್ಮನನ್ನ ಬಿಟ್ಟು ಹೊರಗಿಂದೆಲ್ಲ ನೆನಪಿಸ್ಕೊಂಡಿದ್ರೆ ಅದು ಧ್ಯಾನ ಆಗಲ್ಲ. ಹಾಗಂತೇಳಿ ಹೊರಗಿಂದು ಮರೆತ್ವಿ, ಒಳಗಿರೋ ಪರಮಾತ್ಮನೂ ಮರೆತ್ವಿ, ಅದ್ ಹೇಗ್ ಮರ್ಲಿಕ್ಕೆ ಸಾಧ್ಯ? ಏನೋ ಒಂದ್ ಕಣ್ಮುಂದೆ ಬರ್ಬೇಕಲ್ಲ. ಒಂದು ಕಣ್ಮುಂದೆ ಬರ್ದೇನೆ ಹಾಗಿರೋದು ಅಸಂಭವ. ಮತ್ ಎಲ್ಲವನ್ನು ಮರೀದಿಂದ ಅವ್ರು ಎಲ್ಲಾ ಮರೆತ್ರೆ ಶೂನ್ಯಂ, ಏನೂ ಇಲ್ಲ ನನ್ ತಲೆಯಲ್ಲಿ ಅಂತ, ನನಗೇನೂ ಕಷ್ಟ ಇಲ್ಲ, ಯಾಕೆ ಜಗತ್ತೇ ಇಲ್ಲ, ಇನ್ ನಾನೂ ಇಲ್ಲ, ನನ್ ಕಷ್ಟಗಳೂ ಇಲ್ಲ ಅಂತ. ಹೀಗೆ ಆ ಧ್ಯಾನ ಪ್ರಕ್ರಿಯೆನ ಹೇಳ್ತಾ ಅವ್ನು ಮೋಕ್ಷಕ್ಕೆ ಹೋಗ್ತಾನೆ ಅಂತ ಇವ್ರು ಹೇಳ್ತಾರೆ. ಇದು ವಿಜ್ಞಾನ, ಅಂದ್ರೆ ನಿರ್ವಿಕಲ್ಪಕವಾದ ಜ್ಞಾನ. ವಿಕಲ್ಪ ಅಂದ್ರೆ ಧರ್ಮಗಳು ಅಂತ ಅರ್ಥ. ಯಾವ ಜ್ಞಾನದಲ್ಲಿ ಧರ್ಮಗಳು ಯಾವುದು ಕಾಣಲ್ಲ, ಸುಮ್ಮನೆ ಏನೋ ಒಂದು ಅಷ್ಟೇ ಅಸ್ಪಷ್ಟವಾಗಿ, ಅದು ನಿರ್ವಿಕಲ್ಪಕ ಜ್ಞಾನ. ಇಲ್ಲ ಏನೋ ಕಾಣಲ್ಲ, ಅದು ನಿರ್ವಿಕಲ್ಪಕ ಜ್ಞಾನ. ಈ ತರ ಈ ನಿರ್ವಿಕಲ್ಪಕ ಜ್ಞಾನಕ್ಕೆ ವಿಜ್ಞಾನ ಸ್ಕಂಧ ಅಂತ ಬೌದ್ಧರು ಹೇಳ್ತಾರೆ. ಇನ್ನು ಮುಂದೆ ವೇದನಾ ಸ್ಕಂಧ. ವೇದನಾ ಅಂದ್ರೆ ದುಃಖ ಅಂತ ಅರ್ಥ. ಇದು ಬಹಳ ಸ್ಪಷ್ಟ.
ದುಃಖ ಏನಿದೆ ಅದನ್ನ ಒಪ್ಪಿದ್ದಾರೆ ಬೌದ್ಧರು. ಇನ್ನು ಮೂರನೇದು ಸವಿಕಲ್ಪಕ ಜ್ಞಾನಂ ಸಂಜ್ಞಾ. ಸಂಜ್ಞಾ ಅಂದ್ರೆ ಸವಿಕಲ್ಪಕ ಜ್ಞಾನ. ಆಗ್ಲೇ ಹೇಳಿದೆ ಸವಿಕಲ್ಪಕ ಜ್ಞಾನ ಅಂತ. ಅದ್ ಹೇಗೆ? ಕುಂಡಲಿ ಗೌರ್ ಗಚ್ಚತಿ ಇತ್ಯಾದಿ ಅಂತ. ಕುಂಡಲಿ ಗೋ, ಅದು ಹಸುವಿನ ಕಿವಿಗೆ ಓಲೆ ಹಾಕಿದ, ಕಿವಿ ಆಭರಣ ಹಾಕಿದ. ಆಭರಣ ಹಾಕಿರುವಂತಹ ಹಸು ಹೋಗ್ತಾ ಇದೆ ಅಂತ ಅರ್ಥ. ಕುಂಡಲಿ ಗೌರ್ ಗಚ್ಚತಿ ಅಂತ ವಾಕ್ಯ. ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಕುಂಡಲ, ಕರ್ಣಕುಂಡಲ, ಕಿವಿ ಕುಂಡಲ ಏನಿದೆ ಅದು ಹಸುವಿನಲ್ಲಿದೆ, ಮತ್ತೆ ಹಸು ಹೋಗ್ತಾ ಇದೆ. ಸ್ಪಷ್ಟವಾಗಿ ಜ್ಞಾನ ಇದೆ ನಮ್ಗೆ. ಏನೋ ಒಂದೊಂದು ಜ್ಞಾನ ಇಲ್ಲ, ಹೋಗ್ತಾ ಇರೋದು ಹಸು ಅಂತಾನೆ ಅವ್ನಿಗೆ ಗೊತ್ತಿದೆ, ಕಿವಿಗೆ ಹಾಕೊಂಡಿರೋ ಆಭರಣ ಹಾಕಿದ್ದಾರೆ ಅಂತಾನೂ ಗೊತ್ತಿದೆ, ಅದು ಹೋಗ್ತಾ ಇದೆ ಅಂತಾನೂ ಗೊತ್ತಿದೆ. ಇಷ್ಟೆಲ್ಲ ಕ್ಲೀನ್ ಆಗಿ ಒಂದರ ಜ್ಞಾನ ಇತ್ತು ಅಂತ ಆದ್ರೆ ಅದನ್ನ ಸಂಜ್ಞಾ ಸ್ಕಂಧ ಅಂತ ಕರೀತಾರೆ. ಇನ್ನು ಮುಂದಕ್ಕೆ ಹೋಗೋಣ. ಸಂಸ್ಕಾರ ಸ್ಕಂಧ. ಸಂಸ್ಕಾರ ಸ್ಕಂಧ ಅಂದ್ರೆ ಏನು? ರಾಗ ದ್ವೇಷ ಮೋಹಾದಿ ರೂಪ ಸಮನಂತರ ಪ್ರತ್ಯಯ ಸಂಸ್ಕಾರ ಇತಿ ವಿವೇಕ ಅವಧೇಯ. ಈ ರೀತಿ ಬಿಡಿಸ್ಕೊಡಿ. ವಿವೇಕ, ಶಾಸ್ತ್ರದಲ್ಲಿ ವಿವೇಕ ಬಹಳ ಮುಖ್ಯ ಅಂತ ಹೇಳ್ತಾರೆ. ನಾವು ಲೋಕದಲ್ಲೂ ಹೇಳ್ತೀವಲ್ಲ, ಸಹಸಾ ವಿದಧೇತ ನ ಕ್ರಿಯಾಂ ಅವಿವೇಕ ಅಂತ ಹೇಳ್ತಾರೆ. ಪರಮಾಪದಾಂ ಪದಂ. ನಿಮಗೆ ತುಂಬಾ ಆಪತ್ತು ಬರ್ಬೇಕು ಅಂದ್ರೆ ಈ ಕೆಲವರು ಗಾಬರಿ ಬೇಗ 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 ಮಾಡ್ತಾ ಇರ್ತಾರ ಕೆಲಸನ. ಸಾಹಸ ಕೂಡ್ಲೆ ಅವ್ರು ಹೇಳೋದು ಮಾಡ್ಬಿಡೋದು, ಯೋಚನೆ ಮಾಡ್ದೇನೆ ಮಾಡೋದು ಕೆಲಸ. ತರ ಓಡ್ಬಿಟ್ಟು ಏನೋ ಮಾಡ್ಬಿಡ್ತಾರೆ. ಇದು ಅವಿವೇಕತನ ಇರೋರು ಅಂತ ಅಂತಾರೆ. ಅಂತವ್ರು ಅವಿವೇಕಿಗಳು ಅಂತ. ಈ ಒಂದು ಕೆಲಸ ಹೇಳಿದ್ಮೇಲೆ ತುಂಬಾ ಬೇಗ ಯೋಚನೆ ಮಾಡಿ ಏನ್ ಮಾಡ್ಬೇಕು ಅಂತ ವಿಚಾರ ಮಾಡಿ ಹೋಗ್ಬೇಕು. ದಡ ಏನೋ ಮಾಡ್ಬಿಟ್ಟು ಎಲ್ಲ ಎಡವಟ್ ಮಾಡ್ಬಿಡ್ತಾರೆ. ಗಡಿಬಿಡಿ ಜಾಸ್ತಿ ಅಂತೀವಲ್ಲ, ಅಂತವ್ರನ್ನ ಅವಿವೇಕಿಗಳು ಅಂತ ಕರೀತಾರೆ. ಹಾಗಾದ್ರೆ ಸಹಸಾ ವಿದಧೀತನ ಕ್ರಿಯಾ, ಜಾಸ್ತಿ ಬೇಗ ಕೆಲಸ ಮಾಡ್ಲಿಕ್ಕೆ ಹೋಗ್ಬಾರ್ದಂತೆ, ನಿಧಾನ ಮಾಡ್ಬೇಕು. ಹಾಗಂತ ತುಂಬಾ ನಿಧಾನ ಮಾಡಿದ್ರು ಅವನಿಗೂ ದೋಷ. ದೀರ್ಘ ಸೂತ್ರಿ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ತುಂಬಾ ನಿಧಾನಕ್ಕೆ ಎಳ್ದು ಯಾವ್ದೇ ಕೆಲಸ ಆದ್ರೂ ಹಾಗೆ ಮಾಡೋದು. ಪ್ರತಿ ಕೆಲಸ ಮಾತಾಡೋದ್ ನಿಧಾನ, ಕೆಲಸ ಮಾಡೋದ್ ನಿಧಾನ, ಮಲಗೋದ್ ನಿಧಾನ, ಎಲ್ಲದಕ್ಕೂ ನಿಧಾನ ಬಹಳ ನಿಧಾನವಾಗಿ ಮಾಡ್ತಾ ಇದೆ ದೀರ್ಘ ಸೂತ್ರಿ ಅಂತ. ಈ ಕಡೆ ದೀರ್ಘ ಸೂತ್ರಿನೂ ಆಗ್ಬಾರ್ದು, ತುಂಬಾ ಬೇಗ ಸ್ಪೀಡು ಇರಬಾರ್ದು, ಮಧ್ಯಮ ರೀತಿಯಲ್ಲಿ ಹೋಗ್ತಾ ಇರ್ಬೇಕು. ಈ ರೀತಿ ಇದ್ರೆ ಸರಿ. ಆದ್ರೆ ಹೀಗಿರಲ್ಲ, ವಿಪರೀತವಾಗಿರತ್ತೆ ಈ ರೀತಿ. ಇದು ಒಂದು ದೋಷ. ಇದನ್ನೆಲ್ಲ ಯಾಕೆ ಬಂತು ಈಗ ಅಂತಂದ್ರೆ, ರಾಗದ್ವೇಷ ಮೋಹಾದಿ ರೂಪ ಸಮನಂತರ ಪ್ರತ್ಯಯ ಸಂಸ್ಕಾರ ಐತಿ ವಿವೇಕ ಅಂತಂದ್ರಲ್ಲ. ಈ ವಿವೇಕ ಅನ್ನೋದು ಬಹಳ ಮುಖ್ಯ ಜೀವನದಲ್ಲಿ. ಈಗ ದುಃಖ ಸ್ಕಂಧ ಮತ್ತೆ ವಿಜ್ಞಾನ ಸ್ಕಂಧ, ಸಂಜ್ಞಾ ಸ್ಕಂಧ ಅಂತ ಬೇರೆ ಬೇರೆ ಬಂತು. ಇದು ಎಲ್ಲದಕ್ಕೂ ವ್ಯತ್ಯಾಸ ಇದೆ. ಸಾಮಾನ್ಯವಾಗಿ ಮೇಲ್ನೋಟಕ್ಕೆ ನೋಡಿದಾಗ ಒಂದೇ ಅರ್ಥ ಅಂತ ಅನ್ನಿಸ್ಬೋದು, ಆದ್ರೆ ಎಲ್ಲದರಲ್ಲೂ ವ್ಯತ್ಯಾಸ ಇದೆ. ಇದನ್ನ ನಾವು ತಿಳ್ಕೊಳ್ಬೇಕು ಅಂತ. ಅದಕ್ಕೆ ವಿವೇಕ ಅನ್ನೋ ಶಬ್ದ ಏನ್ ಬಳಸ್ತಾರೆ ಅದ್ರ ಬಗ್ಗೆ ಹೇಳಿತ್ತು. ಯಾವ್ದು ಈ ಸಂಸ್ಕಾರ ಸ್ಕಂದ ಅಂದ್ರೆ? ಸಂಸ್ಕಾರ ಅಂದ್ರೆ ನಾವ್ ಈಗ ತಾನೇ ಕೇಳಿದ್ವಿ, ಅನುಭವದಿಂದ ಸಂಸ್ಕಾರ ಇರುತ್ತೆ, ಸಂಸ್ಕಾರದಿಂದ ಪದಾರ್ಥವನ್ನ ಪರಮಾತ್ಮ ಸೃಷ್ಟಿ ಮಾಡ್ತಾನೆ ಕನಸಿನಲ್ಲಿ ಅಂತ ಭಾಗವತ ಪಾಠ. ಆದ್ರೆ ಅದ್ರ ಬಗ್ಗೆ ಏನು ಹೇಳ್ತಾ ಇಲ್ಲ. ಇದು ಸಂಸ್ಕಾರ ಅಂದ್ರೆ ರಾಗ ದ್ವೇಷ ಮೋಹ ಅಂತ ಹೇಳ್ತಾರೆ. ರಾಗ ದ್ವೇಷ ಮೋಹ ಅಂದ್ರೆ ಏನರ್ಥ? ರಾಗ ಅಂತಂದ್ರೆ ಅತಿಯಾದ ಅಪೇಕ್ಷೆ, ಮತ್ತೆ ದ್ವೇಷ ಮತ್ತೆ ಮೋಹ. ಹೀಗೆ ರಾಗ ದ್ವೇಷ ಮೋಹ ಈ ಮೂರು ಏನಿದೆ, ಈ ಮೂರನ್ನ ಸಂಸ್ಕಾರ ಸ್ಕಂಧ ಅಂತ ಕರೀತಾರೆ. ಹೀಗೆ ಈ ಸಂಸ್ಕಾರ ಸ್ಕಂಧ ಮತ್ತೆ ಸಂಜ್ಞಾ ಸ್ಕಂಧ, ವೇದನಾ ಸ್ಕಂಧ, ವಿಜ್ಞಾನ ಸ್ಕಂಧ, 4 ಸ್ಕಂಧಗಳ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಇಂಥ ಸ್ಕಂಧಗಳ ಬಗ್ಗೆ ವಿಶೇಷವಾಗಿ ಜ್ಞಾನವನ್ನ ಪಡೆದುಕೊಂಡು ಅದರಲ್ಲೇ ಧ್ಯಾನ ಮಾಡ್ತಾ ಇರ್ಬೇಕು, ಅಂಥವನಿಗೆ ಮೋಕ್ಷ ಆಗತ್ತೆ ಅಂತ ಹೇಳಿ. ಇದರ ಮಧ್ಯದಲ್ಲಿ ನಮುಚ್ಯತೆ ಅಂತ ಹೇಳಿದ್ರು ಆಚಾರ್ಯರು. ಯಾಕೆ ಪ್ರಮಾಣ ಇಲ್ಲ ಅಂತ. ಏನ್ ಪ್ರಮಾಣ ಇಲ್ಲ ಅನ್ನೋದಕ್ಕೆ ಒಂದು ಮಾತನ್ನ ಬರ್ತಿದ್ದಾರೆ ಜಯತೀರ್ಥ. ಪ್ರಮಾಣ ಇಲ್ಲ ಒಂದು, ಅಷ್ಟೇ ಅಲ್ದೇನೆ ಅಕೃತ ಅಭ್ಯಾಗಮ ಕೃತ ವಿಪ್ರಣಾಶ ದೋಷಾಹ ಸ್ಫುಟಾಹ ಏವೈತಿ ದೋಕ್ತಾಹ. ಅಕೃತ ಅಭ್ಯಾಗಮ ಕೃತ ವಿಪ್ರಣಾಶ. ಮಾಧವರಾವ್ ಮ್ಯೂಟ್ ಮಾಡ್ಕೊಳ್ಳಿ ಸರ್. ಮಾಧವರಾವ್ ಮ್ಯೂಟ್ ಮಾಡ್ಕೊಳ್ಳಿ, ಡಿಸ್ಟರ್ಬ್ ಆಗ್ತಾ ಇದೆ. ಅಕೃತ ಅಭ್ಯಾಗಮ ಕೃತ ವಿಪ್ರಣಾಶಾದಯ ದೋಷಾಹ ಸ್ಫುಟಾಹ ಅಂತ. ಅಕೃತ ಅಭ್ಯಾಗಮ ಅಂದ್ರೆ ತಾನ್ ಮಾಡಿಲ್ದಿರೋ
ಕೆಲಸಕ್ಕೆ ತಾನು ಅಪವಾದಕ್ಕೆ ಗುರಿಯಾಗ್ತಾನೆ, ತಾನು ಮಾಡಿರೋದಕ್ಕೆ ಯಾರು ಹೊಗಳಲ್ಲ. ಈ ತರ ಸಂದರ್ಭ ಆಗ್ಬೇಕು ನಿಮ್ ಸಿದ್ಧಾಂತದಲ್ಲಿ ಅಂತ. ಅಕೃತ ಅಭ್ಯಾಗಮ, ತಾನು ಮಾಡದೇ ಇರೋದ್ ಫಲ ತಾನು ಅನುಭವಿಸ್ಬೇಕು, ಮಾಡಿದ್ದೆಲ್ಲ ಇನ್ನೊಬ್ರಿಗೆ ಹೋಗಿ ಸೇರ್ಬೇಕು, ತನಗೇನೋ ಸೇರಲ್ಲ. ಈ ತರ ಈ ದೋಷ ಬೌದ್ಧರಿಗೆ ಬರ್ಬೇಕು, ಇಂಥ ದೋಷ ನಿಮಗ್ ಬೇಕಾ ಅಂತ ಖಂಡನೆ ಮಾಡ್ತಾರೆ. ಇದನ್ನ ಅಕೃತ ಅಭ್ಯಾಗಮ ಅಂತಾರೆ. ಅಕೃತ ಅಂದ್ರೆ ತಾನು ಮಾಡದೇ ಇರೋದು ಅಭ್ಯಾಗಮ, ಬಂದು ಫಲ ಕೊಡುತ್ತೆ. ಕೃತ ವಿಪ್ರನಾಶ, ಮಾಡಿದ್ದೆಲ್ಲ ಹೋಗುತ್ತೆ ವಿಶೇಷವಾಗಿ. ಇದನ್ನ ಇಲ್ಲಿ ಬಿಡಿಸಿದ್ದಾರೆ ಪರಿಮಳ ಟಿಪ್ಪಣಿಯಲ್ಲಿ. ಸಾಧನ ಅನುಷ್ಠಾತು ಕ್ಷಣಿಕತ್ವೇನ ನಾಶಾತ್ ಅಕೃತ ಸಾಧನಸ್ಯ ಮೋಕ್ಷಃ ಕರ್ತು ಕೃತಸ್ಯ ಪುಣ್ಯಸ್ಯ ನಾಶಃ ಕ್ಷಣಿಕತ್ವ ಪಕ್ಷೆ ಸಾಧನಾದಿನುಷ್ಠಾನಾದ್ಯಯೋಗ ಇತ್ಯಾದಯೋ ದೋಷಾಃ. ಈಗ ಒಬ್ಬ ಸಂಧ್ಯಾವಂದನೆ ಮಾಡ್ದ, ಸಂಧ್ಯಾವಂದನೆ ಮಾಡ್ದವನು ಮೋಕ್ಷಕ್ಕೆ ಹೋಗ್ಬೇಕು, ಆದ್ರೆ ಮಾಡ್ದವನ್ ಸಂಧ್ಯಾವಂದನೆ ಬೇರೆಯವನು, ಮೋಕ್ಷಕ್ಕೆ ಹೋದವನೇ ಇನ್ನೊಬ್ಬ ಅಂತ ಆಗುತ್ತೆ. ಯಾಕೆ? ನಿಮ್ ಪ್ರಕಾರ ಪ್ರತಿ ಕ್ಷಣ ವ್ಯಕ್ತಿಗಳು ಬದಲಾಗ್ತಾ ಹೋಗ್ತಾರೆ. ಈ ಮೊದಲನೇ ಕ್ಷಣ ಆಚಮನ ಮಾಡಿದವನೇ ಬೇರೆ, ಮುಂದೆ ಅರ್ಘ್ಯ ಕೊಟ್ಟವನೇ ಬೇರೆ, ಗಾಯತ್ರಿ ಜಪ ಮಾಡಿದವನೇ ಬೇರೆ. ಯಾಕೆ? ಕ್ಷಣ ಕ್ಷಣ ಬದಲಾಗ್ತಾರಲ್ಲ ವ್ಯಕ್ತಿಗಳು. ಅದು ಕ್ಷಣ ಕ್ಷಣ ಅಂತ ಹೇಳಿರೋದು, ವಸ್ತುದಲ್ಲಿ ಕ್ಷಣ ಕ್ಷಣ ಇಲ್ಲ, ತುಂಬಾ ಕ್ಷಣಗಳಾಗ್ಬಿಡುತ್ತೆ. ಒಂದೊಂದು ಕ್ಷಣ ಕ್ಷಣಕ್ಕೆ ಇವ್ರು ಹೇಳೋದು ಬದಲಾವಣೆ ಇದೆ ಅಂತ. ಅದರಲ್ಲೂ ಕ್ಷಣ ಅಂದ್ರೆ ಏನು ಅಂತಾನೂ ಒಂದು ಪರಿಷ್ಕಾರ ಇದೆ. ಅದನ್ನ ಮುಂದೆ ವಿಸ್ತಾರವಾಗಿ ಹೇಳ್ತಾರೆ, ಖಂಡನೆ ಮಾಡ್ತಾ 2ನೇ ಅಧ್ಯಾಯದಲ್ಲಿ. ಅಂತೂ ಇರ್ಲಿ, ಪ್ರಕೃತ ಸಾಧನ ಅನುಷ್ಠಾತ, ಯಾರು ಸಾಧನೆ ಮಾಡ್ತಾನೋ ಅವನಿರಲ್ಲ. ಹಾಗಾದ್ರೆ ಅನುಷ್ಠಾನ ಮಾಡೋನೊಬ್ಬ, ಫಲ ಅನುಭವಿಸೋನ್ ಇನ್ನೊಬ್ಬ. ಅಕೃತ ಅಭ್ಯಾಗಮ, ತಾನ್ ಮಾಡ್ಲಿಲ್ಲ, ಮುಂದಿನ ವ್ಯಕ್ತಿ ಆಚಮನ ಅವನ್ ಮಾಡಿದ್ದಲ್ಲ, ಅದು ಅರ್ಘ್ಯ ಕೊಟ್ಟವನು ಅರ್ಘ್ಯ ಕೊಟ್ಟವನು ಒಳ್ಳೇದು, ಅಥವಾ ಗಾಯತ್ರಿ ಮಂತ್ರ ಜಪ ಮಾಡಿದವನು ಒಳ್ಳೇದನ್ನ ಪಡಿತಾನೆ ಅಂತ ಇಟ್ಕೊಳ್ಳಿ. ಗಾಯತ್ರಿ ಮಂತ್ರ ಜಪ ಮೊದಲನೇ ಜಪ ಮಾಡ್ದ, ಮೊದಲನೇ ಗಾಯತ್ರಿ ಮಂತ್ರ ಜಪ ಮಾಡಿದವನು ಮುಂದಿನ ಕ್ಷಣದಲ್ಲಿ ಇದಲ್ಲ. ಮುಂದಿನ ಕ್ಷಣದ ಗಾಯತ್ರಿ ಮಂತ್ರ ಜಪ ಮಾಡಿದವನು ಏನೊಬ್ಬ, ಆದ್ರೆ ಮೊದಲನೇ ಗಾಯತ್ರಿ ಮಂತ್ರ ಜಪದ ಫಲ ಯಾರಿಗೆ? ಇನ್ನೊಬ್ಬನಿಗೆ. ಯಾರು ಮಾಡಿಲ್ವೋ ಅವನಿಗೆ, ಯಾರು ಮಾಡಿದವನೋ ಅವನಿಗೆ ಫಲ ಇಲ್ಲ. ಈ ತರ ಅವ್ಯವಸ್ಥಾಮಯ ಕ್ಷಣಿಕತ್ವ ಪಕ್ಷದಲ್ಲಿ. ಆದ್ರಿಂದ ಯಾವಾಗಲೂ ಒಬ್ಬರೇ 100 ವರ್ಷ ಆಯುಷ್ಯ ಇದೆ ಅವನಿಗೆ, ಅಂದ್ರೆ 60 ವರ್ಷ ಇದ್ದ, 70 ವರ್ಷ ಇದ್ದ, ಅವನೇ ಇರ್ತಾನೆ. ಒಂದೊಂದು ಕ್ಷಣ ಕ್ಷಣ ಅವನ ದೇಹದಲ್ಲಿ ಬದಲಾಗ್ಬೋದು, ಹಾಗಂತ ಅವನೇ ಬದಲಾಗಿದ್ದಾನೆ ಅಂತ ಅಲ್ಲ, ಆ ವಸ್ತು ಹಾಗೆ ಉಂಟು ಅಂತ ಇದು ಸಿದ್ಧಾಂತ. ಈ ತರ ಈ ದೋಷಗಳನ್ನೆಲ್ಲ ಹೇಳ್ತಾ ಬರ್ತಾರೆ, ದೋಷ ಹೇಳಿ ಖಂಡನೆ ಮಾಡ್ತಾರೆ. ಇನ್ನೊಂದ್ 2 ವಿಷಯ ಈ ಬೌದ್ಧವಾದದಲ್ಲಿದೆ, ಅದೇನು ಅಂತ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ ನಮಸ್ಕಾರ. ನಮಸ್ಕಾರ ಗುರುಗಳೇ.